ಚೆನ್ನಾಗಿ ಅರಿಶಿನ ಮನೆ ಅರಿಶಿನೇ ಚೆನ್ನಾಗಿ ಟೇಸ್ಟ್ ಮಾಡಿ ಫುಲ್ ಒಂದು ರೌಂಡ್ ಕಲರ್ ಬಂದ್ಬಿಡ್ಬೇಕು ಅವು. ಹಲೋ ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿರ್ಲಿ ಅಂತ ಕೇಳ್ಕೊಳ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾನು ಈ ಹಿಂದೆ ಹೇಳಿದ್ನಲ್ಲ, ನನ್ನ ಕಸಿನ್ಸ್ 4 ಜನದ್ದು ಮದುವೆ ಫಿಕ್ಸ್ ಆಗಿದೆ ಅಂತ. ಸೊ ಈ 4 ಜನ ಕಸಿನ್ಸ್ ಅಲ್ಲಿ ನನ್ನ ಕಸಿನ್ ಜೀವನ್ ಮದುವೆನ ಈಗಾಗಲೇ ನೀವು ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ನೋಡಿದೀರಾ. ಈಗ ನನ್ನ ಇನ್ನೊಬ್ಬ ಕಸಿನ್ ಮದುವೆ ಹೇಗೆಲ್ಲ ಆಯ್ತು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ. ಈಗ ಇಲ್ಲಿ ಹಳದಿ ಸೆರೆಮನಿ ಆಗ್ತಾ ಇರೋದು ನನ್ನ ಕಸಿನ್ ಪವನ್ಗೆ. ನನ್ನ ಕಸಿನ್ ಪವನ್ ಬಂದು ನಮ್ಮ ದೊಡ್ಡ ಮಾವನ್ನ 2ನೇ ಮಗ, ಅಂದ್ರೆ ನಮ್ಮ ಅಮ್ಮನ ಅಣ್ಣನ ಮಗ. ಅಂಡ್ ಇಲ್ಲಿ ಇನ್ನೊಂದೇನ್ ವಿಷಯ ಅಂದ್ರೆ 4 ಜನ ಕಸಿನ್ ಮದ್ವೆ ನಾನು ಏನ್ ತೋರಿಸ್ತೀನಿ ನನ್ನ ವ್ಲಾಗ್ ಅಲ್ಲಿ, ಅವರಷ್ಟು ಜನನು ನಮ್ಮ ಅಮ್ಮನ ಕಡೆ ಸೈಡ್, ಅಂದ್ರೆ ಎಲ್ಲ ಅಮ್ಮನ ಕಡೆ ಕಸಿನ್ಸ್ ಮದ್ವೆ ಆಗ್ತಾ ಇದೆ. ಅಂಡ್ ಅಪ್ಪನ ಕಡೆ ಕಸಿನ್ಸ್ ಮದ್ವೆನೂ ಕೂಡ ಸೆಟ್ ಆಗಿದೆ. ಸೊ ಹೋಗ್ತಾ ಹೋಗ್ತಾ ನಿಮ್ಗೆ ಗೊತ್ತಾಗುತ್ತೆ ನನ್ನ ಎಲ್ಲ ಯೂಟ್ಯೂಬ್ ವಿಡಿಯೋಸ್ನ ನೀವು ನೋಡ್ತಾ ಇದ್ರೆ. ಸೊ ಹಾಗಿದ್ರೆ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈಗ ನಾವಿಲ್ಲಿ ಏನ್ ಮಾಡ್ತಾ ಇದ್ದೀವಿ ಅಂತ ನಿಮ್ಗೆ ಗೊತ್ತೇ ಇರುತ್ತೆ. ಹೌದು, ಇವಾಗ ಇಲ್ಲಿ ನಡೀತಾ ಇರೋದು ಹಳದಿ ಸೆರೆಮನಿ, ಅಂದ್ರೆ ಅರ್ಶನ ಶಾಸ್ತ್ರನ ಮಾಡ್ತಾ ಇದೀವಿ. ನಾರ್ಮಲಿ ನಾವೆಲ್ಲರೂ ಚಪ್ರದ ದಿನ ಹಳದಿ ಶಾಸ್ತ್ರನ ಮಾಡ್ತೀವಿ. ಬಟ್ ನಮ್ ಕಡೆ ಮದ್ವೆಗೆ ಇನ್ನೊಂದು ವೀಕ್ ಇದೆ ಅನ್ನೋವಾಗ್ಲೇ ಈ ಎಲ್ಲಾ ಹಳದಿ ಫಂಕ್ಷನ್ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ಮದ್ವೆ ಹಾಕ್ತಿರೋ ಗಂಡು ಹೆಣ್ಣಿನ ಮನೆ ಕಡೆ, ಅಂದ್ರೆ ಅವ್ರ ಸೋದ್ರ ಮಾವ ಸೋದ್ರದತ್ತೆಲ್ಲ ಅವ್ರ ಮನೆಗಳಿಗೆ ಮದ್ವೆ ಹೆಣ್ಣನ್ನ ಮದ್ವೆ ಗಂಡನ್ನ ಕರೆದು ಸಿಂಪಲ್ ಆಗಿ ಅವ್ರ ಮನೇಲಿ ಹಳದಿ ಶಾಸ್ತ್ರನ ಮಾಡ್ತಾರೆ. ಸೊ ಈ ತರ ಒಂದು ರಿಚುವಲ್ ಸಾಕಷ್ಟು ಮನೆಗಳಲ್ಲಿ ಮಾಡ್ತಾರೆ. ಬಟ್ ಕೆಲವರು ಫಾಲೋ ಮಾಡಲ್ಲ. ಅವ್ರೇನಿದ್ರು ಚಪ್ರದ ದಿನ ಈ ತರ ಎಲ್ಲ ಹಳದಿ ಶಾಸ್ತ್ರ ಎಲ್ಲ ಮಾಡ್ತಾರೆ. ಸೊ ಹಾಗಾಗಿ ಹೇಳ್ದೆ ಅಷ್ಟೇ. ಸೊ ಇವಾಗ ನಾವು ಮಾಡ್ತಾ ಇರೋದು ನಮ್ಮ ಮನೆಗೆ ನನ್ನ ಕಸಿನ್ನ ಮತ್ತೆ ಅವರ ಒಂದು ಫ್ಯಾಮಿಲಿ, ಅಂದ್ರೆ ನಮ್ಮ ದೊಡ್ಡ ಮಾಮ, ನಮ್ಮ ಅತ್ತೆ, ಅವ್ರ ಮಗ ಇನ್ನೊಬ್ಬ ಇದ್ದಾನೆ ದೊಡ್ಡವನ್ ಪುನೀತ್ ಅಂತ, ಅವನು ಅವ್ರ ಫ್ಯಾಮಿಲಿ ಅವರೆಲ್ಲ ಬಂದು ಇಲ್ಲಿ ನಮ್ಮ ಮನೇಲಿ ಶಾಸ್ತ್ರ ಮಾಡಿ ಮದ್ವೆ ಗಂಡಿಗೆಲ್ಲ ವಿಶ್ ಮಾಡಿ ಗಿಫ್ಟ್ ಏನಾರ ಕೊಡ್ತೀವಿ. ಸೊ ಅದು ಹಾಗೆ ಕಂಟಿನ್ಯೂ ಆಗುತ್ತೆ. ಅಂದ್ರೆ ಬೇರೆ ಮನೆಗಳಲ್ಲೂ ಹೋಗಿ ಮದುವೆವರೆಗೂ ಇನ್ನ ಬೇರೆ ಬೇರೆ ಸೋದರತ್ತೆ ಸೋದರ ಮಾವ ಅವರೆಲ್ಲ ಕರೆದು ಅವ್ರು ಇದೇ ತರ ರಿಚುವಲ್ನ ಅವ್ರ ಮನೆಗಳಲ್ಲಿ ಮಾಡ್ತಾರೆ. ಸೊ ಇದು ಹೇಗೆ ಅಂದ್ರೆ, ಯಾರ್ದಾದ್ರೂ ಮನೆಯಲ್ಲಿ ಫಸ್ಟ್ ಇದು ಸ್ಟಾರ್ಟ್ ಆದ್ರೆ ಮದುವೆ ಚಪ್ರದ ಕೆಳಗಡೆ ಏನ್ ಹಳದಿ ಫಂಕ್ಷನ್ ಮಾಡ್ತೀವಿ ಅಲ್ಲಿವರೆಗೂ ಕೂಡ ಈ ಒಂದು ಎಲ್ಲರೂ ಮನೇಲೂ ಅರ್ಶನ ಹಾಕ್ತಿರ್ತೀವಲ್ಲ, ಸೊ ಆ ಒಂದು ರುಚಿಯಲ್ಲೂ ಎಲ್ಲೂ ಕೂಡ ಬ್ರೇಕ್ ಆಗಬಾರ್ದು. ಸೊ ದಿನ ಒಬ್ಬೊಬ್ರು ಮನೆ, ಅಂದ್ರೆ ಸೋದರ ಮಾವ ಸೋದರದತ್ತೆ ಇವ್ರ ಮನೆಗಳಲ್ಲೆಲ್ಲ ಈ ಹಳದಿ ಫಂಕ್ಷನ್ ನಡೀತಾ ಇರುತ್ತೆ ಟಿಲ್ ಚಪ್ರ ಶಾಸ್ತ್ರದವರೆಗೂ. ಸೊ ಚಪ್ರದ ದಿನ ಏನ್ ಗಂಡಿನ ಮನೆ ಕಡೆ ಹಳದಿ ಫಂಕ್ಷನ್ ಮಾಡ್ತಾರೆ ಅಲ್ಲಿವರೆಗೂ ಎಲ್ಲ ಕಸಿನ್ಸ್ ಮನೆಗಳಲ್ಲಿ ಈ ಒಂದು ಹಲ್ದಿ ರಿಚುವಲ್ ಕಂಟಿನ್ಯೂ ಆಗ್ತಾ ಇರುತ್ತೆ. ಸೊ ಈ ರಿಚುವಲ್ಸ್ ಎಲ್ಲ ತುಂಬಾನೇ ಚೆನ್ನಾಗಿರುತ್ತೆ. ಬಟ್ ಏನಪ್ಪಾ ಅಂದ್ರೆ ಗಂಡು ಹೆಣ್ಣಿಗೆ ಎಲ್ಲರೂ ಮನೇಲೂ ಮಾಡಿಸ್ಕೊಂಡು ಚಪ್ರದಷ್ಟೊತ್ತಿಗೆ ಆಗ್ಲೇ ಅವ್ರು ತುಂಬಾ ಟಯರ್ಡ್ ಆಗೋಗ್ಬಿಟ್ಟಿರ್ತಾರೆ. ಸೊ ಏನು ಮಾಡಕ್ಕಾಗಲ್ಲ, ಇದೆಲ್ಲ ಲೈಫಲ್ಲಿ ಬರೋ ಒನ್ ಟೈಮ್ ಎಕ್ಸ್ಪೀರಿಯನ್ಸ್. ಹಾಗಾಗಿ ಇದನ್ನೆಲ್ಲ ಬಹಳ ಖುಷಿಯಿಂದ ನಾವು ಎಂಜಾಯ್ ಮಾಡಬೇಕು. ಜೊತೆಗೆ ಈ ಒಂದು ಹಳದಿ ಶಾಸ್ತ್ರ ಮಾಡೋದು ಸೈಂಟಿಫಿಕ್ ಆಗಿ ರಿಲಿಜಿಯಸ್ ಆಗಿ ಕೂಡ ತುಂಬಾನೇ ಒಳ್ಳೇದು. ನಮ್ಮೆಲ್ರಿಗೂ ಗೊತ್ತೇ ಇದೆ ನಮ್ಮ ಹಿಂದೂ ಕಲ್ಚರ್ ಅಲ್ಲಿ ಅರಿಶಿನ ಕುಂಕುಮಕ್ಕೆ ಎಷ್ಟು ಇಂಪಾರ್ಟೆನ್ಸ್ ಇದೆ ಅನ್ನೋದು. ಅದ್ರಲ್ಲೂ ಅರಿಶಿನಕ್ಕೆ ಸ್ವಲ್ಪ ಜಾಸ್ತಿನೇ ಪ್ರಾಮಿನೆನ್ಸ್ ಇದೆ ಅಂತ ಹೇಳ್ಬೋದು. ಸ್ಪೆಷಲಿ ಮದ್ವೆಗಳಲ್ಲಿ ಹಳದಿ ಫಂಕ್ಷನ್ ಮಾಡೋದಕ್ಕೆ ಅದರದೇ ಆದಂತ ಸೈಂಟಿಫಿಕ್ ಹಾಗೂ ರಿಲಿಜಿಯಸ್ ರೀಸನ್ಸ್ ಗಳಿದಾವೆ. ಅದೇನು ಅಂತ ಚಿಕ್ಕದಾಗಿ ಹೇಳ್ಬಿಡ್ತೇನೆ. ಶ್ರೀ ಮಹಾವಿಷ್ಣುಗೆ ಹಾಗೂ ಲಕ್ಷ್ಮೀ ದೇವಿಗೆ ಪ್ರಿಯವಾದದ್ದು ಅರಿಶಿನ ಅಂತ. ಸೊ ಹಾಗಾಗಿ ಅವರ ಕೃಪೆ ಹಾಗೂ ಆಶೀರ್ವಾದ ಮದುವೆ ಆಗ್ತಿರೋ ಗಂಡು ಹೆಣ್ಣಿಗೆ ಇರ್ಲಿ ಅನ್ನೋ ಕಾರಣಕ್ಕೆ ಲಕ್ಷ್ಮೀ ದೇವಿ ಹಾಗೂ ಮಹಾವಿಷ್ಣುವಿನ ಪ್ರಿಯವಾದ ಅರಿಶಿನನ ಶುಭದ ಸಂಕೇತಕ್ಕಾಗಿ ಇಡೀ ಮೈಗೆಲ್ಲ ಹಚ್ತಾರಂತೆ. ಆಲ್ಸೋ ಯಾವುದೇ ಮದ್ವೆ ಗಂಡಿಗಾಗ್ಲಿ ಹೆಣ್ಣಿಗಾಗ್ಲಿ ಗುರುಬಲ ಎಷ್ಟು ಇಂಪಾರ್ಟೆಂಟ್ ಅಲ್ವಾ. ಗಂಡು ಹೆಣ್ಣಿಗೆ ಗುರುಬಲ ಇದ್ರೆ ಮಾತ್ರ ಮದ್ವೆನ ಮಾಡ್ತಾರೆ. ಅಂಡ್ ನಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಗುರುಗ್ರಹದ ಸಂಕೇತ ಕೂಡ ಹಳದಿನೇ. ಗುರುವಿನ ನೆಚ್ಚಿನ ಬಣ್ಣ ಬಂದು ಹಳದಿ. ಅದಕ್ಕೆ ಅಂತಾನೆ ನಾವು ಹಳದಿ ವಸ್ತ್ರಗಳನ್ನಾಗ್ಲಿ ಹಳದಿ ಬಣ್ಣದ ಧಾನ್ಯಗಳನ್ನ ನಾವು ದೇವಸ್ಥಾನದಲ್ಲಿ ಗುರುಗ್ರಹಕ್ಕೆ ದಾನ ಮಾಡ್ತೀವಿ. ಅಂದ್ರೆ ನಮ್ ಗುರುಬಲ ಏನಾರ ಕಡಿಮೆ ಆದಾಗ ಸೊ ಇದನ್ನೆಲ್ಲ ದಾನ ಮಾಡಕ್ಕೆ ಹೇಳ್ತಾರೆ. ಆದ್ರಿಂದ ಇಲ್ಲಿ ಗುರುಗ್ರಹದ ನೆಚ್ಚಿನ ಬಣ್ಣ ಬಂದು ಯೆಲ್ಲೋ ಕಲರ್, ಅಂದ್ರೆ ಅರಿಶಿನ. ಸೊ ಅದಕ್ಕೆ ಅಂತಾನೆ ಮದ್ವೆ ಹಾಕ್ತಿರೋ ಗಂಡು ಹೆಣ್ಣಿಗೆ ಗುರುಬಲ ಇನ್ನೂ ಸ್ಟ್ರಾಂಗ್ ಆಗ್ಲಿ, ಚೆನ್ನಾಗಿರ್ಲಿ, ಅವ್ರಿಗೆ ಗುರುಬಲ ಇರ್ಲಿ ಅನ್ನೋ ಕಾರಣಕ್ಕೆ ಈ ಅರ್ಶನ ಶಾಸ್ತ್ರನ ಮಾಡ್ತಾರೆ. ಆಲ್ಸೋ ನೋಡಿ, ನೀವು ಮದ್ವೆ ಹೆಣ್ಣಿಗೂ ಕೂಡ ತಾಲಿನ ಅರಿಶಿನ ದಾರ, ಅರಿಶಿನ ಕೊಂಬಲ್ಲೇ ತಾಲಿನ ಕಟ್ಟಿಸ್ತಾರೆ. ಸೊ ಇದಕ್ಕೆ ಎಷ್ಟು ಪ್ರಾಮುಖ್ಯತೆ ಇದೆ, ಎಷ್ಟು ಇಂಪಾರ್ಟೆನ್ಸ್ ಇದೆ ಅಲ್ವಾ ಈ ಅರಿಶಿನಕ್ಕೆ. ಸೊ ಇದು ಬಂದು ರಿಲಿಜಿಯಸ್ ಆಗಿ ನಾವು ನಂಬಂತ ಸಂಪ್ರದಾಯ. ಇನ್ನು ಸೈಂಟಿಫಿಕ್ ಆಗಿ ನೋಡೋದಾದ್ರೆ ಅರಿಶಿನ ಬಹಳನೇ ಒಳ್ಳೇದು. ನಿಮ್ಗೆಲ್ಲ ಗೊತ್ತೇ ಇದೆ ಅದರಿಂದ ಇಷ್ಟೆಲ್ಲ ಬೆನಿಫಿಟ್ಸ್ ಇದೆ ಅನ್ನೋದು. ಆಂಟಿ ವೈರಲ್, ಆಂಟಿ ಆಕ್ಸಿಡೆಂಟ್ ಪ್ರಾಪರ್ಟೀಸ್ ತುಂಬಾನೇ ಇದೆ ಅರಿಶಿನದಲ್ಲಿ. ಸೊ ನೋಡಿ, ನಮ್ಮ ಆನ್ಸಿಸ್ಟರ್ಸ್, ನಮ್ಮ ಹಿರಿಯರು ಎಷ್ಟೆಲ್ಲ ಮುಂದಾಲೋಚನೆ ಮಾಡಿ ಈ ಒಂದು ಸಂಪ್ರದಾಯಗಳನ್ನ ಆಚರಣೆ ಮಾಡ್ತಿದ್ರು ಅಂತ. ಒಂದು ಕಡೆ ಧಾರ್ಮಿಕವಾಗಿ, ಇನ್ನೊಂದು ಕಡೆ ಸೈಂಟಿಫಿಕ್ ಆಗಿ ಈ ಒಂದು ಅರ್ಶನ ಶಾಸ್ತ್ರನ ಫಾಲೋ ಮಾಡ್ತಾ ಇದ್ರು. ಸೊ ಏನಾದ್ರೂ ಮದ್ವೆ ಹೆಣ್ಣಿಗಾಗ್ಲಿ ಗಂಡಿಗಾಗ್ಲಿ ಮೈಯಲ್ಲಿ ಏನಾದ್ರೂ ಫಂಗಲ್ ಇನ್ಫೆಕ್ಷನ್ ಇದ್ರೆ, ಸ್ಕಿನ್ ಅಲರ್ಜೀಸ್ ಇದ್ರೆ, ಸ್ಕಾರ್ ಮಾರ್ಕ್ಸ್ ಇದ್ರೆ, ಸಣ್ಣ ಪುಟ್ಟ ಗಾಯಗಳಿದ್ರೆ, ಸೊ ಇಷ್ಟೆಲ್ಲ ಸಮಸ್ಯೆಗಳಿಗೆ ಒಂದು ಬೆಸ್ಟ್ ಸೊಲ್ಯೂಷನ್ ಅಂದ್ರೆ ಅರಿಶಿನ ಹಾಕೋದು. ಹಾಗಾಗಿ ಇಡೀ ಬಾಡಿಗೆ ಈ ಅರಿಶಿನ ಅಪ್ಲೈ ಮಾಡ್ತಾ ಇದ್ರು. ಆಲ್ಸೋ ಅರಿಶಿನ ತುಂಬಾನೇ ಹೀಟ್, ಹಾಗಾಗಿ ಇದು ಮೈಗೆಲ್ಲ ಹಾಕೋದ್ರಿಂದ ಈ ಕಾಫ್ ಕೋಲ್ಡ್ ಎಲ್ಲ ಮದ್ವೆ ಟೈಮಲ್ಲಿ ಬರಬಾರ್ದು ಮದ್ವೆ ಹೆಣ್ಣಿಗೆ ಗಂಡಿಗೆ ಅನ್ನೋ ಕಾರಣಕ್ಕೂ ಇದು ಮಾಡ್ತಿದ್ರು.
ಆಲ್ಸೋ ನಮಗೆಲ್ಲ ಗೊತ್ತೇ ಇದೆ ಅರಿಶಿನ ಬಂದು ಒಂದು ಒಳ್ಳೆ ಬ್ಯೂಟಿ ಇಂಗ್ರೀಡಿಯೆಂಟ್ ಅಂತ, ಎಷ್ಟೆಲ್ಲ ಕಾಸ್ಮೆಟಿಕ್ಸ್ ಅಲ್ಲಿ ಯೂಸ್ ಮಾಡ್ತಾರೆ ಇದನ್ನ. ಸೊ ಹಾಗಾಗಿ ಮದ್ವೆ ಗಂಡಿಗೆ ಹೆಣ್ಣಿಗೆ ಈ ಅರಿಶಿನ ಮುಖಕ್ಕೆ ಹಾಕೋದ್ರಿಂದ ಮುಖಕ್ಕೆ ಒಂದು ಒಳ್ಳೆ ಫೇಶಿಯಲ್ ಮಸಾಜ್ ಸಿಗ್ತಾ ಇತ್ತು, ಜೊತೆಗೆ ಮುಖ ಕೂಡ ತುಂಬಾ ಗ್ಲೋ ಆಗ್ತಾ ಇತ್ತು. ಸೊ ನೋಡಿ, ಇಷ್ಟೆಲ್ಲ ಸೈಂಟಿಫಿಕ್ ಆಗಿ ರಿಲಿಜಿಯಸ್ ಆಗಿ ಇರೋಂತ ಈ ಅರಿಶಿನ ಶಾಸ್ತ್ರನ ನಮ್ಮ ಆನ್ಸಿಸ್ಟರ್ಸ್ ಇಂಥ ಒಂದು ಶುಭ ಸಂದರ್ಭಗಳಲ್ಲಿ ಆಚರಣೆಗೆ ತಂದಿರೋದಕ್ಕೆ ಅವ್ರಗಳಿಗೆಲ್ಲ ನಾವು ಒಂದು ಬಿಗ್ ಥ್ಯಾಂಕ್ಸ್ ಹೇಳಲೇಬೇಕಲ್ಲ. ಅಂಡ್ ನಾವು ಕೂಡ ಈ ಎಲ್ಲ ಆಚರಣೆಗಳನ್ನ ಅಷ್ಟೇ ಸೀರಿಯಸ್ ಆಗಿ ಫಾಲೋ ಮಾಡ್ತಾ ಅಂಡ್ ನಮ್ಮ ಮುಂದಿನ ಜನರೇಷನ್ಸ್ಗೂ ಈ ಒಂದು ಆಚರಣೆಯ ಇಂಪಾರ್ಟೆನ್ಸ್ ಹೇಳ್ಕೊಡ್ಬೇಕಾಗಿದ್ದು ನಮ್ಮ ಜವಾಬ್ದಾರಿ ಅಂತ ನನಗನ್ಸುತ್ತೆ. ಸೊ ಫೈನಲಿ ಇಲ್ಲಿ ನನ್ನ ಕಸಿನ್ಗೆ ನಮ್ಮ ಅಪ್ಪ ಅಮ್ಮ, ನನ್ನ ಹಸ್ಬೆಂಡ್, ನಾನು, ನನ್ನ ಕಸಿನ್ ಚೈತ್ರ ಅಂದ್ರೆ ಪವನ್ ಅವರ ಅತ್ತಿಗೆ ಎಲ್ಲರೂ ಕೂಡ ಇಲ್ಲಿ ಅರಿಶಿನ ಶಾಸ್ತ್ರನ ಮಾಡ್ತಾ ಇದ್ವಿ. ಈಗ ನೀವು ನೋಡ್ತಾ ಇರೋ ಫೋಟೋಸ್ ಎಲ್ಲ ಇದು ಚಪ್ರದ ದಿನ ನಮ್ಮ ದೊಡ್ಡ ಮಾವನ ಮನೇಲಿ ತೆಗೆದಂತ ಫೋಟೋಸ್. ಸೊ ನಾನು ಹೇಳಿದ್ನಲ್ಲ, ಮದ್ವೆ ಹಿಂದಿನ ದಿನ ಅಂದ್ರೆ ಮದ್ವೆ ಚಪ್ರದ ದಿನ ನಾವು ಮತ್ತೆ ಹಳದಿ ಶಾಸ್ತ್ರನ ಮಾಡ್ತೀವಿ. ಅವಾಗ ದೇವ್ರ ಕಾರ್ಯ, ಹಳದಿ ಶಾಸ್ತ್ರ ಎಲ್ಲ ಒಟ್ಟಿಗೆ ಮಾಡ್ತಾರೆ. ಸೊ ಚಪ್ರದ ದಿನ ತೆಗ್ದಂತ ಹಳದಿ ಶಾಸ್ತ್ರ ಇದು. ಬಟ್ ನಾನು ಅವತ್ತಿನ ದಿನ ಅವ್ರ ಮನೆಗೆ ಹೋಗಿರ್ಲಿಲ್ಲ, ನನ್ಗೆ ಇನ್ನೊಂದ್ ಕಡೆ ನನ್ನ ಕಸಿನ್ದು ಫಂಕ್ಷನ್ ಇತ್ತು. ಸೊ ಅಲ್ಲಿಗೆ ಹೋಗಿದ್ದೆ, ಆಫೀಸ್ ಕೂಡ ಇತ್ತು. ಸೊ ದಟ್ ನಾನು ಈ ಫಂಕ್ಷನ್ಗೆ ಮಿಸ್ ಆಗಿದೆ. ಬಟ್ ಫೋಟೋಸ್ ಎಲ್ಲ ನನ್ನ ಕಸಿನ್ ಕಳ್ಸಿಕೊಟ್ಟಿದ್ದೆ, ಹಾಗಾಗಿ ಶೇರ್ ಮಾಡ್ಕೊಂಡಿದ್ದೀನಿ. ಅಂಡ್ ಇವ್ರು ಬಂದು ಪವನ್ನ ಅಣ್ಣ, ನಾನು ಆಗ್ಲೇ ಹೇಳಿದ್ನಲ್ಲ ಪುನೀತ್ ಅಂತ ಅವ್ರ ಅಣ್ಣ ಇದ್ದಾನೆ ಅಂತ. ಸೊ ಅವನು ಅಂಡ್ ಇವ್ರು ಬಂದು ಅವ್ರ ವೈಫ್ ಚೈತ್ರ ಅಂತ. ನಾರ್ಮಲಿ ಚಪ್ರದ ದಿನ ಎಲ್ಲ ಹಳದಿ ಫಂಕ್ಷನ್ ಎಲ್ಲ ಸ್ವಲ್ಪ ಡೀಟೇಲ್ ಆಗಿ ಮಾಡ್ತಾರೆ. ಎಲ್ಲಾ ಗೆಸ್ಟು ಬಂದಿರ್ತಾರೆ, ದೇವ್ ಕಾರ್ಯ ಎಲ್ಲ ನಡೀತಾ ಇರುತ್ತೆ. ಅಂಡ್ ಹೆಣ್ಣಿನ ಮನೆ ಏನಾದ್ರು ಆಗಿತ್ತು ಅಂದ್ರೆ ಅಲ್ಲಿ ಬಳೆ ಶಾಸ್ತ್ರ ಕೂಡ ಇಟ್ಟಿರ್ತಾರೆ. ಬಟ್ ಇದು ಗಂಡಿನ ಮನೆ ಅಲ್ವಾ, ಸೊ ಹಾಗಾಗಿ ಹಳದಿ ಫಂಕ್ಷನ್ ದೇವ್ ಕಾರ್ಯ ಮಾತ್ರ ಮಾಡ್ತಿದ್ರು. ಸೊ ತುಂಬಾ ಚೆನ್ನಾಗಿರುತ್ತೆ ಇದನ್ನೆಲ್ಲ ನೋಡೋದಕ್ಕೆ. ಸೊ ನೋಡ್ತಾ ಇದ್ದೀರಲ್ವಾ ಎಷ್ಟು ಚೆನ್ನಾಗಿ ಹಲ್ದಿ ಸೆರೆಮನಿನ ಆರ್ಗನೈಸ್ ಮಾಡಿದ್ರು, ಆಲ್ಸೋ ಎಷ್ಟೆಲ್ಲ ಫನ್ ಮಾಡ್ತಿದ್ದಾರೆ ಅಂತ. ಈಗ ನೀವು ನೋಡ್ತಾ ಇರೋ ಕಲ್ಯಾಣ ಮಂಟಪ ಬಂದು ಆದಿತ್ಯ ಕನ್ವೆನ್ಷನ್ ಹಾಲ್ ಅಂತ. ಈ ಒಂದು ಕಲ್ಯಾಣ ಮಂಟಪದಲ್ಲೇ ಇವ್ರ ಮದುವೆ ನಡೆದಿದ್ದು. ಎಷ್ಟೆಲ್ಲ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ ನೋಡಿ ಈ ಅರೇಂಜ್ಮೆಂಟ್ಸ್ ಎಲ್ಲ. ಸೊ ಹೇಗಿದೆ ಅಂತ ನೋಡ್ಕೊಂಬರೋಣ ಬನ್ನಿ. ಹಲೋ, ಇವಾಗ ನಾವೆಲ್ಲ ಮದುವೆಗೆ ಹೊರಡ್ತಾ ಇದ್ದೀವಿ. ಅಮ್ಮ ಎಲ್ಲ, ಅಮ್ಮ ಸೇ ಹಾಯ್. ಹಾಯ್. ಸೊ ಮದುವೆಗೆಲ್ಲ ಹೊರಡ್ತಾ ಇದ್ದೀವಿ. ಹಾಗಿದ್ರೆ ಕಸಿನ್ಸ್ ಎಲ್ಲ ಬಂದಿರ್ತಾರೆ, ಅಲ್ಲಿ ಹೋಗಿ ಮೀಟ್ ಆಗೋಣ ಆಯ್ತಾ. ನಾವೆಲ್ಲ ಕಲ್ಯಾಣ ಮಂಟಪಕ್ಕೆ ಬರ್ತಾ ಇದ್ದಂಗೆ ನಮ್ಮನ್ನ ವೆಲ್ಕಮ್ ಮಾಡಿದ್ದು ನನ್ನ ಕಸಿನ್ಸ್ ಹಾಗೂ ನನ್ನ ಫೇವ್ರೆಟ್ ಚಾಟ್ಸ್. ತುಂಬಾನೇ ಇಲ್ಲಿ ಸ್ಟಾರ್ಟರ್ಸ್ ಇಟ್ಟಿದ್ರು. ಸೊ ಅದನ್ನೆಲ್ಲ ನಾವು ತುಂಬಾನೇ ಎಂಜಾಯ್ ಮಾಡ್ತಾ ಇದ್ವಿ. ಸೊ ಹೇಗಿತ್ತು ಅಂತ ನೋಡ್ಕೊಂಬರೋಣ ಬನ್ನಿ. ಇಲ್ಲಿ ನನ್ನ ಮೊಬೈಲ್ಗೆ ಬ್ಯೂಟಿಫುಲ್ ಸ್ಮೈಲ್ ಕೊಡ್ತಾ ಇರೋದು ನನ್ನ ಕಸಿನ್ ಸುಷ್ಮಾ, ನಮ್ಮ ಶಾರದಾಂಟಿ ಮಗಳು. ಸೊ ಶಾರದಾಂಟಿ ಬಂದು ಇವರೇ. ನನ್ನ ಕಸಿನ್ ಜೀವನ್ನ ಚಿಕ್ಕಮ್ಮ. ಸೊ ಜೀವನ್ ಮದುವೆಲಿ ಇವನ್ನೆಲ್ಲ ಇಂಟ್ರೊಡ್ಯೂಸ್ ಮಾಡಿದ್ದೀನಿ ಈಗಾಗಲೇ ನಿಮಗೆ. ಅಂಡ್ ಇವಳು ಬಂದು ನನ್ನ ಕಸಿನ್ ಶಿಲ್ಪ, ನಮ್ಮ ಚಿಕ್ಕಮ್ಮನ ಮಗಳು. ಆಲ್ಸೋ ಇಲ್ಲಿ ನನ್ನ ಫೇವ್ರೆಟ್ ತಿರುಪತಿ ಲಡ್ಡು ಇಟ್ಟಿದ್ರು. ಸೊ ಆಲ್ಮೋಸ್ಟ್ ಇಲ್ಲಿ ನಾನು ಸ್ಟಕ್ ಆಗಿಬಿಟ್ಟಿದ್ದೆ. ತುಂಬಾನೇ ಖುಷಿ ಆಗ್ತಾ ಇತ್ತು. ಅದು ಎಂಟ್ರೆನ್ಸ್ ಅಲ್ಲೇ ಈ ತರ ಒಂದು ದೇವ ಪ್ರಸಾದ ಸಿಕ್ಕೋದು ಒಂಥರ ಪ್ಲೆಸೆಂಟ್ ಎಕ್ಸ್ಪೀರಿಯನ್ಸ್ ಅಂತಾನೆ ಹೇಳ್ಬೋದು. ಅಂಡ್ ಆಸ್ ಯೂಶುವಲ್ ನನ್ನ ಫೇವ್ರೆಟ್ ಚಾಟ್ಸ್ ಇತ್ತು ಅಂಡ್ ಮ್ಯಾಂಗೋ ಮಿಲ್ಕ್ ಶೇಕ್ ಇತ್ತು. ಸೊ ಇನ್ನು ಬೇರೆ ಬೇರೆ ವೆರೈಟೀಸ್ ಎಲ್ಲ ಇತ್ತು. ಸೊ ಎಲ್ಲಾನು ಟ್ರೈ ಮಾಡ್ಕೊಂಡು ನಾವು ಒಳಗಡೆ ಹೊರಟ್ವಿ. ಎಲ್ಲ ಹಾಯ್ ಹೇಳಿ ಒಂದ್ಸಲ. ಸೊ ನಾವು ಒಳಗಡೆ ಹೋದಾಗ ಕೆಲವೊಂದು ರಿಚುವಲ್ಸ್ ನಡೀತಾ ಇತ್ತು. ಸೊ ಇವರೇ ನೋಡಿ ನಮ್ಮ ದೊಡ್ಡ ಮಾಮ ಮತ್ತೆ ನಮ್ಮ ಅತ್ತೆ, ನಮ್ಮ ರಾಜು ಮಾಮ ಅಂಡ್ ಇವರು ಜಯಲಕ್ಷ್ಮಿ ಆಂಟಿ ಅಂತ. ಸೊ ನೋಡಿ ಈಗ ತೋರಿಸ್ತಾ ಇದ್ದೀನಿ ನಿಮ್ಗೆ ಅವ್ರನ್ನ. ಆಲ್ಸೋ ಇನ್ನೊಬ್ಬರನ್ನ ಇಂಟ್ರೊಡ್ಯೂಸ್ ಮಾಡಬೇಕು ನಿಮ್ಗೆ. ಈ ಒಂದು ಒಕೇಶನ್ಗೆ ಮೇನ್ ಪರ್ಪಸ್ ಬಂದೆ ಈ ಜೋಡಿ. ಸೊ ಮದ್ವೆ ಗಂಟೆ ನಿಮ್ಗೆ ಗೊತ್ತೇ ಇದೆ, ನನ್ನ ಕಸಿನ್ ಪವನ್ ಅಂಡ್ ಇವ್ರು ಬಂದು ಪೂಜಾ ಅಂತ. ಎಷ್ಟು ಕ್ಯೂಟ್ ಆಗಿದೆ ಅಲ್ವಾ ಇವರಿಬ್ರು ಪೇರ್. ಸೊ ಇಷ್ಟೇ ಕ್ಯೂಟ್ ಆಗಿ ಅವ್ರ ಲೈಫ್ ಕೂಡ ಇರ್ಲಿ ಅಂತ ಎಲ್ಲ ವಿಶ್ ಮಾಡ್ತಾ ಹೇಗೆಲ್ಲ ಇತ್ತು ವಿಡಿಯೋ ಅಂತ ನೋಡೋಣ ಬನ್ನಿ. ಮದುವೆ ಅಂದ್ರೇನೆ ಹೀಗೆ ಅಲ್ವಾ, ಕಸಿನ್ಸ್ ರಿಲೇಟಿವ್ಸ್ ಎಲ್ಲರೂ ಬಂದಿರ್ತೀವಿ. ಅವ್ರನ್ನೆಲ್ಲ ನೋಡೋದೇ ತುಂಬಾ ಖುಷಿ. ಕೆಲವೊಂದು ಕಸಿನ್ಸ್ ನ ರಿಲೇಟಿವ್ಸ್ ನ ನೋಡೋದೇ ಅಪರೂಪ ಆಗೋಗ್ಬಿಟ್ಟಿರುತ್ತೆ. ಸೊ ಅವರೆಲ್ಲ ಈ ತರ ಒಂದು ಮದುವೆ ಫಂಕ್ಷನ್ಸ್ಗೆ ಬಂದೇ ಬರ್ತಾರೆ. ಏನೋ ಒಂಥರ ಖುಷಿ ಸಡಗರ ಎಲ್ಲನೂ ಇರುತ್ತೆ. ಎಲ್ಲರ ಜೊತೆನೂ ಮಾತಾಡ್ತಿರ್ತೀವಿ. ನಮ್ಮ ಒಂದು ಟೆನ್ಷನ್ ಅಲ್ಲಿ, ವರ್ಕ್ ಪ್ರೆಷರ್ ಅಲ್ಲಿ ಈ ತರ ಒಂದೆಲ್ಲ ಅಕೇಶನ್ಸ್ ತುಂಬಾನೇ ಇಂಪಾರ್ಟೆಂಟ್ ಅನ್ಸುತ್ತೆ.
ಸ್ಪೆಷಲಿ ಮಾಯಿ ಕೃಷ್ಣಗೆ ಈ ಥರ ಒಕೇಶನ್ಸ್ ಎಲ್ಲ ಅವ್ರು ಅಂದರೆ ತುಂಬಾ ಚೂಸಿ. ಅವ್ರಿಗೆ ನಾರ್ಮಲಿ ಈ ಥರ ಫಂಕ್ಷನ್ಸ್ಗಳೆಲ್ಲ ಇಷ್ಟ ಆಗಲ್ಲ. ಬಟ್ ಅವ್ರಿಗೆ ಇಷ್ಟ ಆಗೋ ಒಂದು ಸೆಟ್ ಆಫ್ ಗ್ಯಾಂಗ್ ಇರುತ್ತೆ ಇಲ್ಲಿ. ನೋಡಿ ಇಲ್ಲಿ ತನಿಷ್ಕಾ ಮತ್ತು ಹರಿಪ್ರಿಯಾ, ಇವರು ನನ್ನ ಕಸಿನ್ ಶಿಲ್ಪಾ ಮಕ್ಕಳು. ಸೊ ಇವರಿದ್ರೆ ಇವ್ರು ಯಾವುದೇ ಫಂಕ್ಷನ್ ಬಂದ್ರು ಅವ್ರು ಆ ಫಂಕ್ಷನ್ಗೆ ಹೋಗ್ಬೇಕು, ಆ ಥರ ಅವ್ರಿಗೆ. ಸೊ ಈ ಥರ ಅವ್ರಿಗೆ ಬೇಕಾದ ಒಂದು ಗ್ಯಾಂಗು ಇನ್ನೊಂದು ನಮ್ಮ ಅಪ್ಪನ ಮನೆ ಕಡೆನೂ ಇದೆ. ಸೊ ಅವ್ರನ್ನೆಲ್ಲ ಮುಂದೆ ಹೋಗ್ತಾ ತೋರಿಸ್ತೀನಿ. ಸೊ ಆಗಾಗ ಈ ಥರ ಮದುವೆ ಅಥವಾ ಫ್ಯಾಮಿಲಿ ಫಂಕ್ಷನ್ಸ್ ಏನಾದ್ರು ನಡೆಯೋದು ವೆರಿ ಮಚ್ ರಿಕ್ವೈರ್ಡ್ ಅನ್ಸುತ್ತೆ ಅಲ್ಲ. ಸೊ ಇಲ್ಲಿ ನಾವು ಕೂಡ ಹೊಸ ಗಂಡು ಹೆಣ್ಣಿಗೆ ವಿಶ್ ಮಾಡೋಕ್ಕೆ ಸ್ಟೇಜ್ ಮೇಲೆ ಹೋಗಿ ಅವ್ರಿಗೆ ವಿಶ್ ಮಾಡಿ ಅವ್ರ ಜೊತೆ ಫೋಟೋಸ್ ಕೂಡ ತಗೊಂಡ್ವಿ. ಸೊ ಹೇಗಿತ್ತು ಅಂತ ನೋಡ್ಕೊಂಬರೋಣ ಬನ್ನಿ. ಫೈನಲಿ ಮದುವೆ ಗಂಡು ಹೆಣ್ಣಿಗೆ ವಿಶ್ ಮಾಡಿ ಅವ್ರ ಜೊತೆ ಫೋಟೋಸ್ ತಗೊಂಡು ಊಟನೂ ಮಾಡಿ ಹೊರಗಡೆ ಕಸಿನ್ ಜೊತೆ ಎಲ್ಲ ಮಾತಾಡ್ಕೊಂಡು ಹೊರಡಕ್ಕಿಂತ ಮುಂಚೆ ಅಲ್ಲೂ ಕೂಡ ಫೋಟೋಸ್ ಎಲ್ಲ ತಗೊಂಡು ಅಲ್ಲಿಂದ ನೇರ ನಾವು ಮನೆಗೆ ಹೊರಟ್ವಿ. ಅಂಡ್ ಮನೆಗೆ ಬರ್ತಾ ಇದ್ದಂಗೆ ನನಗೊಂದು ಸರ್ಪ್ರೈಸ್ ಇತ್ತು. ಏನ್ ಗೊತ್ತಾ, ನನ್ನ ಕಸಿನ್ ಪವನ್ ರಿಸೆಪ್ಷನ್ ದಿನಾನೇ ನನ್ನ ಬರ್ಡೇ ಕೂಡ ಇತ್ತು. ಬಟ್ ಅವತ್ತು ಎಲ್ಲರೂ ಬ್ಯುಸಿ ಇದ್ರು, ಹಾಗಾಗಿ ನಾರ್ಮಲ್ ಆಗಿ ಎಲ್ಲ ವಿಶ್ ಮಾಡಿದ್ರು. ಅಂಡ್ ಮನೆಗೆ ಬರ್ತಾ ಇದ್ದಂಗೆ ಇದೊಂಥರ ಸರ್ಪ್ರೈಸ್ ಸೆಲೆಬ್ರೇಷನ್. ಸೊ ನನ್ನ ಮಕ್ಕಳು ಅಂಡ್ ನನ್ನ ಹಸ್ಬೆಂಡ್ ಎಲ್ಲ ಸೇರಿ ಇದನ್ನ ಆರ್ಗನೈಸ್ ಮಾಡಿದ್ರು. ಸೊ ಐ ಫೆಲ್ಟ್ ವೆರಿ ಹ್ಯಾಪಿ. ಇಟ್ ವಾಸ್ ನೈಸ್ ಅಂಡ್ ಥ್ಯಾಂಕ್ಸ್ ಫಾರ್ ದೆಮ್. ಸ್ಕಂದಂಗೆ ಆನ್ಲೈನ್ ತಿಳಿಸ್ಬಿಡೆ. This is for Skanda. Online. ತೋರ್ಸಿಂಗೆ ಶೂಟ್ ಮಾಡೆ. ಮಾಯಿ ಇಲ್ಲಿ ಹ್ಯಾಪಿ ಬರ್ತ್ಡೇ. ಅಂಡ್ ಇಲ್ಲಿ ನನಗೆ ಮಾಯಿ ಕೃಷ್ಣ ಕಡೆಯಿಂದ ಒಂದು ಕ್ಯೂಟ್ ಬರ್ತ್ಡೇ ಗ್ರೀಟಿಂಗ್ ಕಾರ್ಡ್ ಕೂಡ ಇತ್ತು. ಅಂಡ್ ಇಟ್ ವಾಸ್ ರಿಯಲಿ ಕ್ಯೂಟ್. ಹ್ಯಾಪಿ ಬರ್ತ್ಡೇ ಮದರ್, ಹ್ಯಾಪಿ ಬರ್ತ್ಡೇ ಮದರ್, ವಿ ಲವ್ ಯು, ಥ್ಯಾಂಕ್ ಯು. ಅಂಡ್ ಈ ಬರ್ಡೇ ಸೆಲೆಬ್ರೇಷನ್ ಮುಗಿದ್ಮೇಲೆ ನೆಕ್ಸ್ಟ್ ಡೇ ನಾವೆಲ್ಲ ಹೋಗಿದ್ದು ಮುಹೂರ್ತಕ್ಕೆ. ಲಾಸ್ಟ್ ನೈಟ್ ರಿಸೆಪ್ಷನ್ಗೆ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ರು, ಅದೇ ತರನೇ ಮುಹೂರ್ತಕ್ಕೂ ಕೂಡ ಮಂಟಪನ ತುಂಬಾನೇ ಅದ್ಭುತವಾಗಿ ಡೆಕೋರೇಟ್ ಮಾಡಿದ್ರು. ನಾವು ಹೋಗೋಷ್ಟೊತ್ತಿಗೆ ಆಗ್ಲೇ ಗಂಡನ ದೇವಸ್ಥಾನದಿಂದ ಕರ್ಕೊಂಡು ಹೊರಗಡೆ ಹೋಗ್ತಾ ಇದ್ರು. ಸೊ ನಾವು ಕೂಡ ಹೋಗಿ ಹಂಗೆ ಜಾಯ್ನ್ ಆದ್ವಿ. ಅಂಡ್ ಇವರು ನಮ್ಮ ಲೀಲಾಂಟಿ, ನನ್ನ ಎರಡನೇ ಚಿಕ್ಕಮ್ಮ. ಆಕ್ಚುಲಿ ತುಂಬಾ ಜನ ಕಸಿನ್ಸು ರಿಸೆಪ್ಷನ್ಗೆ ಅಟೆಂಡ್ ಆಗಿರಲಿಲ್ಲ, ಬಿಕಾಸ್ ಇನ್ನೊಂದು ಫಂಕ್ಷನ್ ಇದ್ದಿದ್ದ ಕಾರಣ ತುಂಬ ಜನ ಬಂದಿರಲಿಲ್ಲ. ಹಾಗಾಗಿ ಎಲ್ಲರೂ ಕೂಡ ಮುಹೂರ್ತಕ್ಕೆ ಬಂದಿದ್ರು. ಊರಿಂದ ತುಂಬ ಜನ ಕಸಿನ್ಸ್ ಬಂದಿದ್ರು. ಸೊ ಅವ್ರ ಜೊತೆ ಎಲ್ಲ ಮಾತಾಡ್ಕೊಂಡು ತುಂಬ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ವಿ ನಾವು ಮುಹೂರ್ತ ದಿನ. ಆ್ಯಂಡ್ ಇದು ಯಾರು ಅಂತ ನಿಮ್ಗೆ ಆಲ್ರೆಡಿ ನಾನು ಹೇಳಿದ್ದೀನಿ. ಇವರೇ ನಮ್ಮ ಫ್ಯಾಮಿಲಿಯ ಭೀಮಾ, ನನ್ನ ಕಸಿನ್ ಮಧು. ಆ್ಯಂಡ್ ಇವ್ರು ಬಂದು ನಮ್ಮ ಚೈಲ್ಡ್ಹುಡ್ ಫ್ರೆಂಡ್ ಕಮ್ ರಿಲೇಟಿವ್ ಕೂಡ ಆಗಬೇಕು, ಪ್ರಸನ್ನ ಅಂತ. ಆ್ಯಂಡ್ ಇವ್ರಿಗೊಂದು ಒಳ್ಳೆ ಪೆಟ್ ನೇಮ್ ಕೂಡ ಇದೆ. ಸೊ ಮುಂದೆ ಹೋಗ್ತಾ ಹೋಗ್ತಾ ಅದನ್ನೆಲ್ಲ ಹೇಳ್ತೀನಿ. ಸೊ ಹೀಗೆ ಎಲ್ಲ ಕಸಿನ್ಸ್ ರಿಲೇಟಿವ್ಸ್ ಎಲ್ಲರೂ ಬಂದಿದ್ರು. ಸ್ಪೆಷಲಿ ಊರಿಂದ ಅಂತೂ ತುಂಬ ಜನ ಬಂದಿದ್ರು. ಸೊ ತುಂಬ ಖುಷಿ ಆಗ್ತಿತ್ತು ಎಲ್ಲರೂ ನೋಡೋಕ್ಕೆ, ಬಿಕಾಸ್ ಅವ್ರನ್ನೆಲ್ಲ ನೋಡಿ ತುಂಬ ವರ್ಷಗಳಾಗೋಗ್ಬಿಟ್ಟಿತ್ತು. ಸೊ ರೀಸೆಂಟಾಗಂತೂ ಸಿಕ್ಕೇ ಇರಲಿಲ್ಲ. ಸೊ ನಮ್ಮ ಚೈಲ್ಡ್ಹುಡ್ ಮೆಮೊರೀಸ್ನೆಲ್ಲ ಅವ್ರ ಜೊತೆ ರೀಕಾಲ್ ಮಾಡ್ಕೊಳ್ತಾ ಮಾತಾಡಿಕೊಂಡು ನಮಗೆ ಮುಹೂರ್ತ ಟೈಮ್ ಬಂದಿದೆ ಗೊತ್ತಾಗಲಿಲ್ಲ. ಅಯ್ಯೋ ಅಂಡ್ ಫೈನಲಿ ಮಾಂಗಲ್ಯ ಧಾರಣೆ ಆದ್ಮೇಲೆ ನೆಕ್ಸ್ಟ್ ಏನಿರುತ್ತೆ, ದಾರ ಇರುತ್ತೆ. ಸೊ ಹೇಗೆಲ್ಲ ಇತ್ತು ಅಂತ ನೋಡ್ಕೊಂಬರೋಣ ಬನ್ನಿ. ಅಂಡ್ ಇದು ಯಾರು ಅಂತ ನಾನು ಆಗ್ಲೇ ಹೇಳಿದ್ನಲ್ಲ, ನಮ್ಮ ಪವನ್ ಅವ್ರ ಅಪ್ಪ ಅಮ್ಮ, ನಮ್ಮ ದೊಡ್ಡ ಮಾಮ, ನಮ್ಮ ಅತ್ತೆ. ಅಂಡ್ ಇವ್ರು ಬಂದು ಪೂಜಾ ಅವ್ರ ಅಮ್ಮ, ಅಂದ್ರೆ ಮದುವೆ ಹೆಣ್ಣಿನಮ್ಮ. ಅಂಡ್ ದಿಸ್ ಕ್ಯೂಟ್ ಗರ್ಲ್ ಬಂದು ಪೂಜಾ ಸಿಸ್ಟರ್. ಅಂಡ್ ಇವ್ರು ಬಂದು ಪವನ್ ಅವರ ಅಣ್ಣ ಅತ್ತಿಗೆ ಪುನೀತ್, ಮತ್ತೆ ಅವರ ಅತ್ತಿಗೆ ಚೈತ್ರ. ಇವರು ಚಂದ್ರ ಆಂಟಿ ಮತ್ತೆ ಅವ್ರ ಫ್ಯಾಮಿಲಿ, ಪವನ್ನ ಚಿಕ್ಕಮ್ಮ. ಅಂಡ್ ಇವ್ರು 3 ಜನನು ಪವನ್ಗೆ ಚಿಕ್ಕಮ್ಮಂದಿರಾಗಬೇಕು.
ಆ್ಯಂಡ್ ಇವರು ನಮ್ಮ ಅಜ್ಜಿ, ನಮ್ಮ ಅಮ್ಮ ಅವ್ರ ಅಮ್ಮ. ನಾನು ಆಗಲೇ ನಮ್ಮ ಅಜ್ಜಿ ಬಗ್ಗೆ ಹೇಳಿದ್ದೀನಿ ಅಂದ್ಕೊಳ್ತೀನಿ ಹಿಂದಿನ ವಿಡಿಯೋಗಳಲ್ಲಿ. ಆ್ಯಂಡ್ ಇದು ನಮ್ಮ 2ನೇ ಮಾಮ ಪ್ರಕಾಶ್ ಮಾಮ ಆ್ಯಂಡ್ ಅವ್ರ ಹೆಂಡತಿ ಮೋಹನ ಆಂಟಿ ಅಂತ. ಆ್ಯಂಡ್ ಇವ್ರು ಬಂದು ನಮ್ಮ 3ನೇ ಮಾಮ ಆ್ಯಂಡ್ ಅವ್ರ ಹೆಂಡತಿ ಶೋಭಾ ಆಂಟಿ. ಸೊ ಇವ್ರನ್ನ ಸಾಕಷ್ಟು ವಿಡಿಯೋಗಳಲ್ಲಿ ನೀವು ನೋಡಿರ್ತೀರಾ. ಸೊ ಇವ್ರು 3 ಜನ ಮಾಮಂದಿರದು ಫೋಟೋಸ್ ನನ್ನ ಹತ್ರ ಇತ್ತು, ಹಾಗಾಗಿ ಒಟ್ಟಿಗೆ ತೋರಿಸಿದ್ದೀನಿ. ಸೊ ಹೇಗೆಲ್ಲ ಇತ್ತು ಧಾರೆ ಯಾರೆಲ್ಲ ಮಾಡಿದ್ರು ಅಂತ ನೋಡ್ಕೊಂಬರೋಣ ಬನ್ನಿ. ಆ್ಯಂಡ್ ಇವ್ರು ಬಂದು ಬಾಲು ಮಾಮ ಅಂತ ನಮ್ಮ ಅಮ್ಮನ ಚಿಕ್ಕಮ್ಮನ ಮಗ. ಆ್ಯಂಡ್ ಅವರು ಅವ್ರ ವೈಫ್ ಭಾಗ್ಯ ಆಂಟಿ ಅಂತ. ಆ್ಯಂಡ್ ಈ ಕಡೆ ಲೆಫ್ಟ್ ಸೈಡಲ್ಲಿ ಇರೋದು ಬಾಲು ಮಾಮ ಅವ್ರ ಅಮ್ಮ, ನಮ್ಮ ಅಮ್ಮನ 2ನೇ ಚಿಕ್ಕಮ್ಮ ಇವರು. ಆ್ಯಂಡ್ ಇವರು ನಮ್ಮ ಅತ್ತೆ ಶಾರದತ್ತೆ ಅಂತ, ಅವರು ಶ್ರೀನಿವಾಸ್ ಅಂಕಲ್. ನಮ್ಮ ಅಪ್ಪನ 4ನೇ ತಂಗಿ ಇವರು. ನನ್ನ ವ್ಲಾಗಲ್ಲಿ ನಮ್ಮ ಅತ್ತೆನ ಯಾವತ್ತೂ ತೋರಿಸಿರ್ಲಿಲ್ಲ, ಇದೇ ಫಸ್ಟ್ ನಾನು ತೋರಿಸ್ತಾ ಇರೋದು, ಹಾಗಾಗಿ ಹೇಳಿದೆ. ಆ್ಯಂಡ್ ಇವರು ಗಿರ್ಜಾ ಆಂಟಿ ಅಂತ, ನಮ್ಮ ಅಮ್ಮನ ಚಿಕ್ಕಮ್ಮನ ಮಗಳು. ಹೀಗೆ ಸುಮಾರು ಜನ ಬರ್ತಾ ಇದ್ರು, ಬಟ್ ನನಗೆ ಅವ್ರನ್ನೆಲ್ಲ ಸರಿ ಕ್ಯಾಪ್ಚರ್ ಮಾಡೋಕೆ ಆಗ್ತಾ ಇರಲಿಲ್ಲ. ನೀವೇ ನೋಡ್ಬೋದು ತುಂಬಾ ಕ್ರೌಡ್ ಇತ್ತು. ಇನ್ಫ್ಯಾಕ್ಟ್ ಹೇಳ್ಬೇಕಂದ್ರೆ ಧಾರೆ ಟೈಮಲ್ಲೆಲ್ಲ ನಾರ್ಮಲಿ ಈ ಥರ ಆಗುತ್ತೆ ಅಲ್ಲ. ಆ್ಯಂಡ್ ಈ ಚಿಂಟಾರೀಸ್ ನೋಡಿ ಇವರು ಧಾರೆ ಮಾಡ್ತೀವಿ ಅಂತ ಬಂದಿದ್ರು, ಬಟ್ ಪಾಪ ಅವ್ರಿಗೆ ಸರಿಯಾಗಿ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಆ್ಯಂಡ್ ಕೊನೆಗೂ ಪಾಪ ಅವ್ರಿಗೇನು ಧಾರೆ ಏನು ಮಾಡೋಕ್ಕಾಗ್ದಿರ ಹಾಗೆ ಹೊರಟೋದ್ರು. ಈಗ ನಮ್ಮ ಮಕ್ಳುಗಳೆಲ್ಲ ಮಾಡೋದು ನೋಡ್ತಾ ಇದ್ರೆ ನನಗೂ ನನ್ನ ಚೈಲ್ಡ್ಹುಡ್ ಎಲ್ಲ ನೆನಪಾಗುತ್ತೆ. ನಾವು ಕೂಡ ಚಿಕ್ಕವ್ರು ಇರುವಾಗ ಅಂದರೆ ನಮ್ಮ ಕಸಿನ್ಸ್ ಎಲ್ಲರೂ ಹಿಂಗೆ ಹೋಗ್ಬಿಡ್ತಿದ್ವಿ, ಲೈಕ್ ಧಾರೆ ಮುಹೂರ್ತ ಮಾಡ್ತೀವಿ ಅಂತ ಲೈನಾಗೆ ನಾವು ಫುಲ್ ಬೆಟಾಲಿಯನ್ನೇ ಹೊರಟೋಗ್ತಾ ಇದ್ವಿ. ಸೊ ನಾರ್ಮಲಿ ಎಲ್ಲ ದೊಡ್ಡವರೆಲ್ಲ ಏನು ಮಾಡ್ತಾರೆ, ನಾವು ಮಾಡೋಣ, ಅದೊಂಥರ ಕ್ರೇಜ್ ಚಿಕ್ಕ ಮಕ್ಕಳಲ್ಲಿ ಇರುವಾಗ. ಈ ಥರ ಒಂದು ಎಕ್ಸ್ಪೀರಿಯನ್ಸ್ ಎಲ್ರಿಗೂ ಆಗೇ ಇರುತ್ತಲ್ಲ ಚಿಕ್ಕವರಾಗಿರುವಾಗ. ಸೊ ಹೀಗೆ ನನ್ನ ಚಿಕ್ಕಮ್ಮಂದಿರು, ಮಾಮಂದಿರು, ಅತ್ತೆದಿರು, ಕಸಿನ್ಸ್, ರಿಲೇಟಿವ್ಸ್, ಮಕ್ಕಳು ಎಲ್ಲರೂ ಬಂದು ಧಾರೆ ಮುಹೂರ್ತ ಮಾಡ್ತಿದ್ರು. ಆ್ಯಂಡ್ ನಾನು ಕೂಡ ಅವನ್ನೆಲ್ಲ ಕ್ಯಾಪ್ಚರ್ ಮಾಡ್ತಾ ಹಾಗೆ ನಿಂತಿದ್ದೆ, ಒಳ್ಳೆ ಕ್ಯಾಮ್ರಾಮನ್ ಥರ. ಸೊ ಈಗಂತೂ ಎಲ್ಲೋದ್ರೂ ನಾನು ಲೈಕ್ ಕ್ಯಾಮ್ರಾಮನ್ ಜಾಬ್ ಮಾಡ್ತಾ ಇರ್ತೀನಿ. ಸೊ ಒಂಥರ ಫನ್ನಿ ಆಗಿರುತ್ತೆ, ಚೆನ್ನಾಗಿರುತ್ತೆ. ಮುಂಚೆ ಎಲ್ಲ ಈ ಥರ ಫಂಕ್ಷನ್ಸಲ್ಲಿ, ಮದುವೆಗಳಲ್ಲಿ ಕಸಿನ್ಸ್ ಜೊತೆ ಚಿಟ್ಚಾಟ್ ಮಾಡ್ಕೊಂಡು ಎಲ್ಲೋ ಒಂದು ಕಡೆ ಕುತ್ಕೊಳ್ತಾ ಇದ್ದೆ. ಬಟ್ ಈಗೆಲ್ಲ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ಮೇಲೆ ಏನೋ ಒಂಥರ ಟೆನ್ಷನ್, ಯಾವುದೇ ಫಂಕ್ಷನ್ಗೆ ಹೋದ್ರೂ ಓಕೆ ಅದನ್ನು ಕ್ಯಾಪ್ಚರ್ ಮಾಡಬೇಕು, ಇದನ್ನು ಕ್ಯಾಪ್ಚರ್ ಮಾಡಬೇಕು, ಇದನ್ನು ನಾನು ವ್ಲಾಗಲ್ಲಿ ತೋರಿಸ್ಬೇಕು ಅಂತೆಲ್ಲ ಎಲ್ಲ ಕಡೆ ನನ್ನ ಮೊಬೈಲ್ನ ರೆಕಾರ್ಡ್ ಮಾಡ್ಕೊಂಡು ಓಡಾಡ್ತಿರ್ತೀನಿ. ಸೊ ನನಗೆ ಒಂದೊಂದ್ಸಲ ಫನ್ನಿ ಅನಿಸುತ್ತೆ ನಾನು ಮಾಡ್ತಿರೋದು, ಬಟ್ ದಟ್ಸ್ ಫೈನ್. ಐ ಆಮ್ ಕಂಪ್ಲೀಟ್ಲಿ ಎಂಜಾಯಿಂಗ್ ಇಟ್. ನನಗೊಂಥರ ರಿಫ್ರೆಶ್ಮೆಂಟ್ ಸಿಗುತ್ತೆ ನಾನು ಯೂಟ್ಯೂಬ್ ಮಾಡೋದ್ರಿಂದ. ಸೊ ಐ ಆಮ್ ಜಸ್ಟ್ ಡೂಯಿಂಗ್ ಇಟ್. ಆ್ಯಂಡ್ ನಾನು ಎಲ್ರದ್ದು ವೀಡಿಯೋ ಮಾಡ್ತಾ ಇದ್ದೆ. ಆ್ಯಂಡ್ ನನಗೆ ವೀಡಿಯೋ ಮಾಡ್ತಾ ಇದ್ದಿದ್ದು ನನ್ನ ಕಸಿನ್ ಶಿಲ್ಪ. ನಾರ್ಮಲಿ ಎಲ್ಲ ಫಂಕ್ಷನ್ಗಳಲ್ಲೂ ಕ್ಯಾಮ್ರಾಮನ್ ಎಲ್ರದ್ದು ಫೋಟೋಸು ವೀಡಿಯೋಸು ತೆಗಿತಾರೆ, ಬಟ್ ಅವ್ರಿಗೆ ಯಾರು ತೆಗಿಯೋರಿರಲ್ಲ. ಬಟ್ ನನಗೆ ಹಾಗಲ್ಲ, ನಾವೆಲ್ಲ ಯೂಟ್ಯೂಬರ್ಸ್ ಅಲ್ವಾ, ಸೊ ನಾವೆಲ್ಲ ಸ್ವಲ್ಪ ಸ್ಪೆಷಲ್. ಎಲ್ಲಾರ್ದು ವೀಡಿಯೋಸ್ ಫೋಟೋಸ್ ನಾನು ತೆಗೆದ್ರೆ ನನ್ನ ವೀಡಿಯೋಸ್ ಫೋಟೋಸ್ ತೆಗಿಯೋಕ್ಕೆ ನಾವೊಬ್ಬರು ಅಸಿಸ್ಟೆಂಟ್ ಕ್ಯಾಮ್ರಾಮನ್ನ ಹುಡ್ಕೊಂಡ್ಬಿಟ್ಟಿರ್ತೀವಿ. ಆ್ಯಂಡ್ ಆ ಜಾಬ್ ಮಾಡ್ತಾ ಇದ್ದಿದ್ದು ನನ್ನ ಕಸಿನ್ ಶಿಲ್ಪ. ಆ್ಯಂಡ್ ಥ್ಯಾಂಕ್ಸ್ ಟು ಹರ್. ಆ್ಯಂಡ್ ಇವರು ನಿಮಗೆ ಗೊತ್ತೇ ಇದೆ ಅಲ್ವಾ, ನಮ್ಮ ಅಜ್ಜಿ, ನಮ್ಮ ಅಪ್ಪ ಅವರಮ್ಮ. ಸೊ ಅಜ್ಜಿ ಎಲ್ಲ ಸ್ವಲ್ಪ ಲೇಟಾಗಿ ಬಂದರು, ಅಜ್ಜಿ, ಅತ್ತೆ, ಚಿಕ್ಕಪ್ಪ ಎಲ್ಲ ಲೇಟಾಗಿ ಬಂದರು. ಹಾಗಾಗಿ ಆ್ಯಂಡ್ ಪಕ್ಕದಲ್ಲಿ ನಿಂತಿರೋದು ನಮ್ಮ ಅತ್ತೆ ಕಲತ್ತೆ ಅಂತ. ಇವರು ನಮ್ಮ ಅಪ್ಪನ ಕೊನೆ ತಂಗಿ. ಸೊ ನಮ್ಮೆಲ್ಲರ ಫೇವ್ರೆಟ್ ಅತ್ತೆ ಇವರು. ಸಿಕ್ಕಾಪಟ್ಟೆ ಸ್ಪೋರ್ಟಿವ್, ತುಂಬ ಜೋವಿಯಲ್. ಸೊ ಮುಂದೆ ಹೋಗ್ತಾ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ ಅವ್ರು ಎಷ್ಟು ಮಟ್ಟಿಗೆ ಜೋವಿಯಲ್ ಅಂತ. ಆ್ಯಂಡ್ ಪಕ್ಕದಲ್ಲಿ ನಿಂತಿರೋದು ನಮ್ಮ ಫೇವ್ರೆಟ್ ಚಿಕ್ಕಪ್ಪ. ಇವರು ನಮ್ಮ ಮೊದಲನೇ ಚಿಕ್ಕಪ್ಪ, ಅಪ್ಪನ ಮೊದಲನೇ ತಮ್ಮ. ಸೊ ನಮ್ದೆಲ್ಲ ಒಂಥರ ಜೈಂಟ್ ವೀಲ್ ಥರ ತುಂಬ ಜನ ಇದ್ದಾರೆ ನಮ್ಮ ಫ್ಯಾಮಿಲಿಯಲ್ಲಿ. ನಿಮಗೆಲ್ಲ ಪರಿಚಯ ಮಾಡಿಸ್ಲಿಕ್ಕೆ ಬೋತ್ ಅಪ್ಪನ ಕಡೆ ಅಮ್ಮನ ಕಡೆ ತುಂಬ ಜನ ಇದ್ದಾರೆ, ಕಸಿನ್ಸು, ರಿಲೇಟಿವ್ಸ್ ಎಲ್ಲರೂ. ಹೋಗ್ತಾ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ ಎಷ್ಟು ಬಿಗ್ ಫ್ಯಾಮಿಲಿ ನಮ್ಮದು ಅಂತ. ಸೊ ಅವ್ರನ್ನೆಲ್ಲ ಸುಮ್ಮನೆ ಹಾಗೆ ತೋರಿಸೋದಕ್ಕಿಂತ ನಮಗೆಲ್ಲ ಏನಾಗಬೇಕು ಅಂತ ಹೇಳಿದ್ರೆ ನೋಡ್ತಿರೋರ್ಗೆ ಒಂದು ಕ್ಲಾರಿಟಿ ಸಿಗುತ್ತೆ ಅಲ್ವಾ, ಹಾಗಾಗಿ ಹೇಳ್ತಾ ಇದ್ದೀನಿ ಅಷ್ಟೇ. ಆ್ಯಂಡ್ ಫೈನಲಿ ಎಲ್ಲರೂ ಧಾರೆ ಮಾಡಿದ್ದು ಆಯಿತು. ಆ್ಯಂಡ್ ಧಾರೆ ಎಲ್ಲ ಮುಗಿದ್ಮೇಲೆ ಇನ್ನೇನಿರುತ್ತೆ, ಎಲ್ಲರಿಗೂ ರಿಲ್ಯಾಕ್ಸಿಂಗ್ ಟೈಮ್. ಯಾವಾಗ ಬಂದ್ರಿ, ಹೇಗಿದ್ದೀರಾ, ಊಟ ಚೆನ್ನಾಗಿತ್ತಾ ಅಂತೆಲ್ಲ ಕೇಳೋಂಥ ಟೈಮ್. ಹಾಗೆ ಇಲ್ಲಿ ನಿಂತ್ಕೊಂಡು ಎಲ್ಲರೂ ಫೋಟೋ ಕೂಡ ತಗೊಳ್ತಾ ಇದ್ವಿ. ಸೊ ಹೇಗಿತ್ತು ಅಂತ ನೋಡ್ಕೊಂಬರೋಣ ಬನ್ನಿ. ಆ್ಯಂಡ್ ಇಲ್ಲಿ ನಮ್ಮ ಅಮ್ಮನ ಪಕ್ಕ ನಿಂತಿರೋದು ನನ್ನ ತಮ್ಮ ಕಾರ್ತಿಕ್ ಅಂತ, ನಮ್ಮ ಚಿಕ್ಕಪ್ಪನ ಮಗ. ಇವನಂತೂ ಸಿಕ್ಕಾಪಟ್ಟೆ ತರಲಿ. ಅವನಿದ್ರೆ ನಮ್ಮ ಗ್ರೂಪಲ್ಲಿ ಎಲ್ಲರೂ ನಗಾಡ್ಕೊಂಡು ಎಲ್ಲರೂ ರೇಗಿಸ್ಕೊಂಡು ತುಂಬ ತಮಾಷೆ ಮಾಡ್ತಿರ್ತಾನೆ. ಸೊ ತುಂಬ ಚೆನ್ನಾಗಿರುತ್ತೆ. ಎಂಟೈರ್ ಎನ್ವಿರಾನ್ಮೆಂಟ್ನೇ ಒಂಥರ ಲೈವ್ಲಿ ಆಗಿ ಇಟ್ಕೊಂಡಿರ್ತಾನೆ. ಆ್ಯಂಡ್ ನಮ್ಮ ಚಿಕ್ಕಮ್ಮ, ನನ್ನ ತಂಗಿ ಕಾವ್ಯ ಬಂದಿರಲಿಲ್ಲ. ಸೊ ಇವ್ರ ಜೊತೆ ನಿಂತ್ಕೊಂಡು ಫೋಟೋಸ್ ತಗೊಳ್ತಾ ಇದ್ವಿ. ಅಜ್ಜಿ
ಹಾಯ್ ಮಾಡು, ಟಾಟ ಮಾಡು. ಏ ನೋಡ್ತಾ ಇದ್ದೀರಲ್ವಾ ಈ ಕ್ಯೂಟೀಸ್ ಎಷ್ಟು ಕ್ಯೂಟಾಗಿ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಅಂತ. ಸೊ ಅವರಷ್ಟಕ್ಕೆ ಅವರೇ ಕೊರಿಯೋಗ್ರಫಿ ಮಾಡ್ಕೊಂಡು ಡ್ಯಾನ್ಸ್ನ ಮಾಡ್ತಾ ಇದ್ರು. ಸೊ ತುಂಬಾ ಬ್ಯೂಟಿಫುಲ್ ಆಗಿ ಡ್ಯಾನ್ಸ್ ಮಾಡ್ತಿದ್ರು. ಹಾಗಾಗಿ ಈ ಕ್ಯೂಟ್ ಡ್ಯಾನ್ಸ್ನ ಹಾಗೆ ಕ್ಯಾಪ್ಚರ್ ಮಾಡಿದೆ. ಫೈನಲಿ ಎಲ್ಲ ಮದ್ವೆ ಸಂಭ್ರಮ ಎಲ್ಲ ಮುಗೀತು. ಅಂಡ್ ಇಷ್ಟಕ್ಕೆ ವಿಡಿಯೋ ಎಂಡ್ ಮಾಡ್ತೀನಿ ಅಂತ ಅನ್ಕೋಬೇಡಿ, ಇನ್ನ ಒಂದು ಲಾಸ್ಟ್ ಸೆಗ್ಮೆಂಟ್ ಬಾಕಿ ಇದೆ. ಸೊ ಫೈನಲಿ ಹಲ್ದಿ ಸೆರೆಮನಿ, ರಿಸೆಪ್ಷನ್, ಮದುವೆ ಅಂಡ್ ನಾವು ಫಾಲೋಡ್ ಬೈ ಬೀಗ್ರೂಟ. ಸೊ ಹೀಗೆಲ್ಲ ಇತ್ತು ಬೀಗ್ರೂಟ ದಿನ. ಯಾರೆಲ್ಲ ಬಂದಿದ್ರು, ಮದ್ವೆಗೆ ಮಿಸ್ ಆದವರೆಲ್ಲ ಬೀಗ್ರೂಟ ಮಿಸ್ ಮಾಡಕ್ಕಾಗತ್ತಾ? ಖಂಡಿತ ಎಲ್ಲರೂ ಬಂದಿದ್ರು. ಸೊ ಮದ್ವೆಗೆ ಬಂದವರು, ಮಿಸ್ ಆದವರು ಎಲ್ಲರೂ ಇಲ್ಲಿ ಅಟೆಂಡ್ ಆಗಿದ್ವಿ. ಸೊ ಮತ್ತೆ ಆ ಒಂದು ಬ್ಯೂಟಿಫುಲ್ ಗ್ಯಾದರಿಂಗ್ಸ್ ಹೇಗಿತ್ತು ಅಂತ ನೋಡ್ಕೊಂಡ್ ಬರೋಣ ಬನ್ನಿ. ಸೊ ನೋಡ್ತಾ ಇದ್ದೀರಾ ಅಲ್ವಾ, ಎಲ್ಲರೂ ಫಸ್ಟ್ ಕ್ಲಾಸ್ ಊಟ ಮುಗಿಸಿ ಕುತ್ಕೊಂಡು ಆರಾಮಾಗಿ ಮಾತಾಡ್ಕೊಂಡು ಬಿಂದಾಸ್ ಟೈಮ್ ಪಾಸ್ ಮಾಡ್ತಾ ಇದ್ವಿ. ನಾರ್ಮಲಿ ಈ ತರ ಬೀಗ್ರೂಟದಲ್ಲಿ ಏನು ಮಾಡಕ್ ಕೆಲಸ ಇರಲ್ಲ, ಆರಾಮಾಗಿ ಹೋಗೋದು, ಊಟ ಮಾಡೋದು ಅಂಡ್ ಕುತ್ಕೊಂಡು ಚೆನ್ನಾಗಿ ಹರಟೆ ಹೊಡಿಯೋದು. ಸೊ ಇದು ಬಿಟ್ಟರೆ ಇನ್ನೇನಿರುತ್ತೆ. ಅಂಡ್ ಇವ್ರು ನೋಡಿ ವೆಂಕಟೇಶ್ ಅಂಕಲ್ ಅಂತ, ಇವರು ನಮ್ಮ ರಿಲೇಟಿವೇ ಆಗಬೇಕು. ಈ ಬೀಗ್ರೂಟದ್ದು ಕಂಪ್ಲೀಟ್ ಕೇಟರ್ನ್ ಇನ್ಚಾರ್ಜ್ ಇವರೇ ತಗೊಂಡಿದ್ದು. ತುಂಬಾನೇ ಚೆನ್ನಾಗಿತ್ತು, ತುಂಬಾ ಟೇಸ್ಟಿಯಾಗಿ ಮಾಡಿದ್ರು ಊಟ ಎಲ್ಲ. ಅಂಡ್ ನಾವು ಕೂಡ ಒಳ್ಳೆ ಬ್ಯಾಟಿಂಗ್ ಮಾಡಿ ಇಲ್ಲಿ ಚೆನ್ನಾಗಿ ಕುತ್ಕೊಂಡು ಟೈಮ್ ಪಾಸ್ ಮಾಡ್ತಾ ಇದ್ವಿ. ಅಂಡ್ ಇದ್ರ ಮಧ್ಯೆ ನ್ಯೂಲಿ ಮ್ಯಾರಿಡ್ ಕಪಲ್ಸ್ ಎಲ್ಲೋದ್ರು ಅಂತ ಕೇಳ್ತಾ ಇದ್ದೀರಾ? ಅವ್ರು ನೋಡಿ ಇಲ್ಲೇ ಇದ್ದಾರೆ. ಎಷ್ಟು ಕ್ಯೂಟ್ ಆಗಿದೆ ನೋಡಿ ಅವ್ರ ಪೇರ್. ಅಷ್ಟೇ ಕ್ಯೂಟ್ ಆಗಿ ಡ್ರೆಸ್ ಅಪ್ ಆಗಿ ಬರಂತ ಗೆಸ್ಟ್ ಗಳನ್ನೆಲ್ಲ ವೆಲ್ಕಮ್ ಮಾಡ್ತಾ ಇದ್ರು. ಸೊ ಇಲ್ಲಿ ಫೋಟೋ ಸೆಷನ್ ಮಾಡಕ್ಕೆ ಅಂತಾನೆ ಆ ರೆಡ್ ಪೆಟಲ್ಸ್ ಇಂದ, ಕಲರ್ಫುಲ್ ರೋಸಸ್ ಇಂದ, ಹ್ಯಾಂಗಿಂಗ್ ಲೈಟ್ಸ್ ಇಂದ ಕ್ಯೂಟ್ ಆದಂತ ಒಂದು ಬ್ಯಾಕ್ ಡ್ರಾಪ್ ಕೂಡ ರೆಡಿ ಆಗಿತ್ತು. ಸೊ ನಾವೆಲ್ಲ ಹೋಗಿ ಅಲ್ಲಿ ಫೋಟೋಸ್ ತಗೊಳ್ತಾ ಇದ್ವಿ. ಸೊ ಹೇಗೆಲ್ಲ ಇತ್ತು ಅಂತ ನೋಡ್ಕೊಂಬರೋಣ ಬನ್ನಿ. ಅಂಡ್ ಇವ್ರು ಬಂದು ಚಂದ್ರಮಾಮ ಅಂತ, ದ ಮೋಸ್ಟ್ ಕೈಂಡ್ ಹಾರ್ಟೆಡ್, ಅಂಬಲ್ ಅಂಡ್ ಡೌನ್ ಟು ಅರ್ತ್ ಪರ್ಸನ್ ಇವರು.
ತುಂಬಾನೇ ಒಳ್ಳೆಯವರು. ನಮ್ಮ ವೆಲ್ ವಿಷರ್ ಕೂಡ ಇಸ್ ಒನ್ ಆಫ್ ಮೈ ಫೇವ್ರೆಟ್ ಪರ್ಸನ್ ಅಂಡ್ ತುಂಬಾನೇ ರೆಸ್ಪೆಕ್ಟ್ ಇದೆ ನಮ್ಮ ಫ್ಯಾಮಿಲಿಲಿ ಅವ್ರಿಗೆ. ಅಂಡ್ ಇವರು ಹೇಮಂತ್ ಅಣ್ಣ ಅಂಡ್ ಅವ್ರ ಅಮ್ಮ ಲೀಲಾ ಆಂಟಿ ಅಂತ. ಇವರು ನಮ್ಮ ಚಂದ್ರಮಾಮ ಅವರ ಮೊದಲನೇ ಹಳಿಯ. ಇವರು ವೆಂಕಟರಾಮ್ ಅಂಕಲ್ ಅಂತ, ನಮ್ಮಪ್ಪನ ಸೀನಿಯರ್ ಮೋಸ್ಟ್ ಆಫೀಸರ್. ಇವರು ನಮ್ಮಪ್ಪನ ಎಂಟೈರ್ ಕೆರಿಯರ್ ಲೈಫ್ ಅಲ್ಲಿ ಅಂಕಲ್ ತುಂಬಾನೇ ಸಪೋರ್ಟಿವ್ ಆಗಿ ತುಂಬಾನೇ ಹೆಲ್ಪ್ಫುಲ್ ಆಗಿದ್ರು. ಅಂಡ್ ಇವತ್ತಿಗೂ ಕೂಡ ನಮಗೆ ಸದಾ ಒಳ್ಳೇದನ್ನೇ ಬಯಸ್ತಾರೆ. ಅಂಕಲ್ ನ ನಮ್ಮ ಫ್ಯಾಮಿಲಿಲಿ ಒಬ್ರು ಅಂತ ಹೇಳ್ಬೋದು. ಅಂಡ್ ಇವರು ಪದ್ದು ಆಂಟಿ ಅಂತ, ನಮ್ಮ ಜೌರ್ನಳ್ಳಿ ಹೆಣ್ಮಗಳು. ಇವರು ಅಮ್ಮನ ಕಡೆ ಸಂಬಂಧ, ಬಟ್ ಅಂದ್ರೂ ಅಪ್ಪನ್ಗೆ ತುಂಬಾ ಕ್ಲೋಸ್. ಇವ್ರ ತಮ್ಮ ಮಲ್ಲೇಶ್ ಅಂಕಲ್ ಅಂತ, ನಮ್ಮ ಅಪ್ಪನ್ಗೆ ನಮ್ಮ ಫ್ಯಾಮಿಲಿಗೆ ತುಂಬಾನೇ ಕ್ಲೋಸ್. ಬಟ್ ಅನ್ಫಾರ್ಚುನೇಟ್ಲಿ ಇವತ್ತು ಅವ್ರು ನಮ್ ಜೊತೆಗಿಲ್ಲ. ಸದಾ ನಮ್ಗೆ ಒಳ್ಳೇದನ್ನ ಬಯಸ್ತಾ ನಮ್ಮ ವೆಲ್ ವಿಷರ್ ಆಗಿದ್ರು ಅಂಕಲ್. ತುಂಬಾ ಮಿಸ್ ಮಾಡ್ಕೊಳ್ತೀವಿ ಅವ್ರನ್ನ. ಯಾವಾಗ್ಲೂ ನಮ್ಗೆ ಒಳ್ಳೇದನ್ನೇ ಬಯಸೋ ಇವ್ರಗಳ ಬಗ್ಗೆ ಎಲ್ಲ ಹೇಳ್ಕೋಬೇಕು ಅನ್ಸ್ತು, ಹಾಗಾಗಿ ಹೇಳ್ಕೊಂಡೆ ಅಷ್ಟೇ. ಅಂಡ್ ಇವರು ರಾಮಣ್ಣ ಅಂಕಲ್ ಅಂತ, ನಮ್ಮ ಜೌರ್ನಳ್ಳಿ ಅವರೇ ತುಂಬಾ ಹಿರಿಯರು. ಅಂಡ್ ಒನ್ಸ್ ಅಗೇನ್ ಇವರು ಕೂಡ ನಮ್ಮ ವೆಲ್ ವಿಷರ್ ಅಂತ ಹೇಳ್ಬೋದು. ಅಂಡ್ ಹೀಗೆ ಎಲ್ಲ ನಮ್ಮ ವೆಲ್ ವಿಷರ್ಸ್ ಜೊತೆ, ನಮ್ಮ ಕಸಿನ್ಸ್ ಜೊತೆ, ರಿಲೇಟಿವ್ಸ್ ಜೊತೆ, ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆನೂ ಫೋಟೋ ಸೆಷನ್ ಆದ್ಮೇಲೆ ಒಂದು ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ಮೇಲೆ ನಾವ್ ಇಲ್ಲಿಂದ ಹೊರಟ್ವಿ. ಇನ್ನೇನು ಹೊರಡ್ಬೇಕು ಅನ್ನೋಗ ನನ್ನ ಕಸಿನ್ ಬ್ರದರ್ ಮಂಜು ಮಾಮ ಸಿಕ್ಕಿದ್ರು. ಇವ್ರಂತೂ ಸಿಕ್ಕಾಪಟ್ಟೆ ಹ್ಯೂಮರಸ್ ಫನ್ ಲವಿಂಗ್ ಪರ್ಸನ್ ಅಂತಾನೆ ಹೇಳ್ಬೋದು. ಸೊ ಇವ್ರು ನಾರ್ಮಲ್ ಆಗಿ ಮಾತಾಡಿದ್ರೆ ತುಂಬಾ ತಮಾಷೆ ಆಗಿರುತ್ತೆ. ಸೊ ನಾವಂತೂ ತುಂಬಾನೇ ಎಂಜಾಯ್ ಮಾಡ್ತೀವಿ ಇವ್ರ ಕಂಪ್ನಿನ. ಸೊ ಹೀಗೆ ಬಹಳ ಖುಷಿಯಿಂದ ನನ್ನ ಕಸಿನ್ ಪವನ್ ಮದುವೆ ನಡೀತು. ಅಂಡ್ ಅಷ್ಟೇ ಖುಷಿಯಾಗಿ ಸಂತೋಷವಾಗಿ ಅವ್ರ ಜೀವನ ಕೂಡ ಇರಲಿ ಅಂತ ಎಲ್ಲರೂ ವಿಶ್ ಮಾಡ್ತಾ ಈ ಒಂದು ಮದುವೆ ಸಂಭ್ರಮದ ವಿಡಿಯೋನ ಎಂಡ್ ಮಾಡೋ ಟೈಮ್ ಬಂದಿದೆ. ಸೊ ವಿಡಿಯೋ ತುಂಬಾ ಲೆಂತ್ ಆಗಿದ್ರೆ ದಯವಿಟ್ಟು ಕ್ಷಮಿಸಿ. ಏನೂ ಮಾಡೋಕ್ಕಾಗಲ್ಲ, ಮದುವೆ ವಿಡಿಯೋ ಎಲ್ಲರೂ ಬಂದಿರ್ತಾರೆ, ಎಲ್ಲ ಸಂಭ್ರಮನ ಎಲ್ಲಾನು ಖುಷಿನೂ ನಿಮ್ಮ ಜೊತೆ ಹಂಚ್ಕೊಳ್ಳೋಂಥ ಚಾನ್ಸ್ ಇದು. ಸೊ ಹಾಗಾಗಿ ವಿಡಿಯೋ ಲೆಂತ್ ಆಗಿದೆ, ದಯವಿಟ್ಟು ಕ್ಷಮಿಸಿ ಅಂತ ಹೇಳ್ತಾ ಮತ್ತೆ ಭೇಟಿ ಆಗೋಣ. ಅಲ್ಲಿವರೆಗೂ ಆಲ್ ಆಫ್ ಯು ಟೇಕ್ ಕೇರ್. ಥ್ಯಾಂಕ್ ಯು ಸೋ ವೆರಿ ಮಚ್.